ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಇನ್ನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ದಿನ ಆಗೋಯ್ತು. ಸೊ ಇವತ್ತು ಆ್ಯಸ್ ಯೂಶ್ವಲ್ ಒಂದೊಳ್ಳೆ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಇನ್ನೂ ಇಬ್ಬರು ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ. ಹೋಗ್ತಾ ಹೋಗ್ತಾ ಅವ್ರನ್ನ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಸೊ ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನೆಲಮಂಗಲ ಕಡೆ. ಮಳೆ ಬೇರೆ ಒಂದೇ ಸಮ ಸುರಿತಾ ಇದೆ. ಸೊ ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಹೆಲ್ಮೆಟ್ ವೈಸರ್ ಹಾಕಿದ್ರೆ ಮಾತಾಡೋಕ್ಕಾಗುತ್ತೆ, ಹೆಲ್ಮೆಟ್ ವೈಸರ್ ಹಾಕಿದ್ರೆ ನನಗೆ ಮುಂದೆ ಏನೂ ಕಾಣಲ್ಲ, ಹಂಗಿದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಇವನೇ ನನ್ನ ಇನ್ನೊಬ್ಬ ಫ್ರೆಂಡ್ ಪಾರಸ್. ಸೊ ಮಾನ್ಸೂನಲ್ಲಿ ಒಂಥರ ಓಡಿಸೋದೇ ಮಜಾ. ಆದರೆ ಪ್ರಾಬ್ಲಮ್ ಒಂದೇ ಏನಂದರೆ ಗಾಡಿಗಳು ಸ್ಕಿಡ್ ಆಗುತ್ತೆ. ಸೊ ABS ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಥರ ಮಳೇಲಿ ಗೊತ್ತಾಗ್ಬಿಡುತ್ತೆ. ಪ್ಲಸ್ ತುಂಬ ಜೋರಾಗಿ ಬೀಳ್ತಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಿಲ್ಲಿಸ್ಬೋದು. ಇದೊಂಥರ ಸೋನೆ ಮಳೆಗಿನ್ನ ಒಂಚೂರು ಜಾಸ್ತಿ ಇದೆ, ಬಟ್ ತುಂಬ ಜೋರು ಅಂತಲೂ ಕರೆಯೋಕ್ಕಾಗಲ್ಲ, ನಿಲ್ಸೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ. ಈ ಥರ ವಿಚಿತ್ರ ಮಳೆ ಇದು. ಸೊ ರೋಡ್ ಚೆನ್ನಾಗಿದೆ, ಖಾಲಿನೂ ಇದೆ, ಜಾಸ್ತಿ ಟ್ರಾಫಿಕ್ ಇಲ್ಲ, ಅದರಿಂದ ಆರಾಮಾಗಿ ಹೋಗ್ತಾಯಿದ್ದೀವಿ ನಾವು. ಎಲ್ಲ ಸರಿಯಾಗಿ ಕೂಡಿ ಬಂದಿದ್ದರೆ ಇಷ್ಟೊತ್ತಿಗಾಗಲೇ ನಾನು ಒಂದು ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಟ್ರಿಪ್ ಮಾಡಬೇಕಿತ್ತು. ಯಾಕೋ ಸಮಯನೇ ಕೂಡಿ ಬರ್ತಿಲ್ಲ. ನಾನು ನನ್ನ ಗಾಡಿ ಮೇಲೆ ಹಿತಶತ್ರುಗಳ ಆಶೀರ್ವಾದ ಅಂತ ಹಾಕಿಸ್ಕೋಬೇಕು ಅಂದ್ಕೊತೀನಿ. ಆಟೋದವ್ರು ಹಾಕಿಸ್ಕೊಂಡಂಗೆ ತುಂಬ ಜನ ಕಣ್ಣಾಕ್ಬಿಟ್ರು ಅನಿಸುತ್ತೆ. ಹೋಗೋಕ್ಕೆ ಆಗ್ತಿಲ್ಲ ನೆಟ್ಟಿಗೆ ಟ್ರಿಪ್ಗಳಿಗೆ. ಇಲ್ಲ ಹೋದರೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಅಕಸ್ಮಾತ್ ವ್ಲಾಗ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ರೆ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗೋದು, ಬರೀ ಇದೇ ಆಗ್ತಾಯಿದೆ. ನಾನು 100% ಶ್ಯೂರ್ ಇದ್ದೀನಿ ನಿಮ್ಮಲ್ಲೂ ತುಂಬ ಜನಕ್ಕೆ ಇದೇ ಆಗಿರುತ್ತೆ ಅಂತ. ಮುಂದೆ ರೋಡ್ ಏನೂ ಕಾಣ್ತಿಲ್ಲ, ಹೆಲ್ಮೆಟ್ ವೈಸರ್ ತೆಗಿಲೇಬೇಕು. ಮತ್ತೆ ಸಿಗೋಣ. ನೆಲಮಂಗಲದಿಂದ ಒಂಚೂರು ಮುಂದೆ ಬಂದರೆ ದಕ್ಷ ಗ್ರ್ಯಾಂಡ್ ಅಂತ ಒಂದು ಹೋಟ್ಲಿದೆ, ಅಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾವತ್ತೂ ಹೊಟ್ಟೆಗೆ ಮೋಸ ಮಾಡ್ಕೊಳ್ಳಲ್ಲ ನಾನು. ಎಲ್ಲೋದ್ರೂ ಫಸ್ಟು ಬ್ರೇಕ್ಫಾಸ್ಟು ಲಂಚು ಕ್ಲೀನಾಗಿ ಮಾಡ್ಬಿಟ್ಟು ಹೊರಡ್ತೀವಿ. ಹಾಗೆ ನಾಲ್ಗೆಗೂ ಮೋಸ ಮಾಡ್ಕೊಳ್ಳಲ್ಲ, ಮಸಾಲೆ ದೋಸೆನೇ ತೊಗೊಳ್ಳೋದು. ನಿಮ್ಮಲ್ಲೂ ತುಂಬ ಜನಕ್ಕೆ ರೈಡ್ ಹೋಗಬೇಕು ಅಂತ ಆಸೆ ಇರುತ್ತೆ, ಆದರೆ ಮನೇಲಿ ಬಿಡ್ತಿಲ್ಲ ಅಂತನೋ, ಒಬ್ಬರೇ ಹೋಗೋಕ್ಕೆ ಬೋರ್ ಅಂತನೋ, ಅಥವಾ ಡಿಸ್ಟೆನ್ಸು ಅಯ್ಯೋ ತುಂಬ ಜಾಸ್ತಿ ಆಯ್ತು ಅಂತನೋ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಈ ಕಡೆ ತುಮಕೂರು ರೋಡ್ ಕಡೆ ಬಂದರೆ ಸ್ವಲ್ಪ ಒಳ್ಳೊಳ್ಳೆ ಜಾಗಗಳಿದೆ. ಬೆಳಗ್ಗೆ ಬಂದು ಮಧ್ಯಾಹ್ನ ಅಥವಾ ಸಂಜೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಹೋಗ್ಬಿಡುವಂಥ ಜಾಗಗಳು. ಸಿದ್ಧಗಂಗಾ ಬೆಟ್ಟ ಇದೆ, ದೇವರಾಯನ ದುರ್ಗ ಇದೆ. ಇವಾಗ ನಾವು ಹೋಗ್ತಾ ಇರೋದು ಒಂದು ಜಾಗ ಇದೆ. ಸೊ ತುಂಬಾ ಇದೆ ಆ್ಯಕ್ಚುಲಿ ಈ ಕಡೆ. ಒಂದಾದ್ಮೇಲೆ ಒಂದು ಈ ಕಡೆ ಸೀರೀಸ್ ಮಾಡಬೇಕು ನೆಕ್ಸ್ಟು. ನಾನು ಪ್ರತಿ ಟ್ರಿಪ್ಪಲ್ಲಿ ಮಾಡ್ಕೊಂಡಂಗೆ ಈ ಟ್ರಿಪ್ಪಲ್ಲೂ ಒಂದು ಕಾಮಿಡಿ ಮಾಡಿಕೊಂಡೆ. ಒಂದು 10 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟೆ, ಅಲ್ಲೆಲ್ಲ ಟರ್ನ್ ಮಾಡೋದು ಬಿಟ್ಬಿಟ್ಟು. ಇದು ಇವತ್ತಿನ ಕತೆ ಅಲ್ಲ ನಮ್ಮದು. ಎಲ್ಲೇ ಟ್ರಿಪ್ ಹೋಗಲಿ, ಕಾರಲ್ಲಿ ಹೋಗಲಿ, ಬೈಕಲ್ಲಿ ಹೋಗಲಿ, ನಾನು ಓಡಿಸ್ತಾ ಇದ್ದೀನಿ ಅಂದರೆ ಮಿನಿಮಮ್ ಒಂದು 10 ಕಿಲೋಮೀಟ್ರ್ ಎಕ್ಸ್ಟ್ರಾ ಮಾಡ್ಕೊಂಡೇ ಹೋಗ್ತೀನಿ ನಾನು. ಬೆಂಗಳೂರು ನೆಲಮಂಗಲ ಟಾಲ್ ಅಂತ ಒಂದಿದೆ, ಅದಕ್ಕೂ ಮುಂಚೆನೇ ಒಂದು U-ಟರ್ನ್ ಬರುತ್ತೆ ನೋಡಿ. ಇಲ್ಲಿ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಲೇಔಟ್ ಅಂತ ಇದೆ, ಅದರ ಹತ್ರ ರೈಟ್ ತೊಗೋಬೇಕು ಬೆಂಗಳೂರು ಕಡೆಯಿಂದ ಬರೋರು. ಚಂದ್ರಪ್ರಭ ತೀರ್ಥಂಕರರ ಸಿದ್ಧಕ್ಷೇತ್ರ. Had gone 10 kilometers ahead. Oh, I thought so. That's why I was waiting for the turn also. I was waiting there and I couldn't see you. So I thought maybe you already went ahead. No, I went ahead straight for 10 kilometers, then we came back. ಸೊ ನಾವಿವತ್ತು ಮಂದಾರಗಿರಿ ಹಿಲ್ಸ್ ಅನ್ನೋ ಕಡೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಇನ್ನೊಂದು ಆಫ್ ರೋಡ್ ಮಾಡ್ಕೊಂಡು ಬರ್ತೀವಿ. ಸೊ ಇದ್ದಿದ್ದ ಜಾಗ ನೋಡಿ. ಫಸ್ಟ್ ಇಲ್ಲಿ ಇದಾದ್ಮೇಲೆ ಮೇಲೆ ಹತ್ತಬೇಕು. ಇಲ್ಲಿ ಬರೋದಕ್ಕೆ 100 ರೂಪೀಸ್ ಚಾರ್ಜು. ಬರೋದು ಫ್ರೀ. ಕ್ಯಾಮ್ರಾ ಏನಾದ್ರು ತರಬೇಕಿದ್ರೆ, ಫೋಟೋ ಮಾಡ್ಕೊತೀವಿ, ವೀಡಿಯೋ ಮಾಡ್ಕೊತೀವಿ ಅಂದರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಎಂಟರ್ ಆದ ತಕ್ಷಣ ಒಂದು ಗರುಡಗಂಬದ ಥರ ಒಂದಿದೆ, ಅಲ್ಲಿಂದ ನಡ್ಕೊಂಬಂದರೆ ಇದು ಈ ಮೂರ್ತಿ ಸಿಗುತ್ತೆ. ಇದಾದಮೇಲೆ ಇವಾಗ ಆ ಕಡೆ ಹೋಗ್ತೀವಿ.
ಸೊ ಮತ್ತೆ ವ್ಲಾಗ್ಗೋಸ್ಕರ ಜನ ನಾನು ಹತ್ತಿಸ್ತಾ ಇದ್ದಾರೆ. ಲಾಸ್ಟ್ ಕೋಲಾರ ಸೀರೀಸಲ್ಲಿ ಹತ್ತಿ ಸಣ್ಣ ಆಗಿದ್ದೆ, ಹಿಂಗೆ ಮತ್ತೆ ಸಣ್ಣ ಮಾಡಿಸೋದಕ್ಕೆ ಅಭಿಮಾನಿ ದೇವ್ರುಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಮೆಟ್ಲೇನು ದೊಡ್ಡದಿಲ್ಲ, ಚಿಕ್ಕದಾಗೇ ಇದೆ ಆ್ಯಕ್ಚುಲಿ. ಆರಾಮಾಗಿ ಹತ್ಬೋದು, ಮಕ್ಕಳು ಬಂದರೂ ಆರಾಮಾಗಿ ಹತ್ಬೋದು. ಕೆಲವರು ತಲೆ ಕೆಟ್ಟವ್ರು ಇಲ್ಲೇ ಇದ್ರ ಮೇಲೆ ಹತ್ಕೊಂಡು ಹೋಗ್ತಾಯಿದ್ದಾರೆ, ಬಂಡೆ ಮೇಲೆ. ಆ್ಯಕ್ಚುಲಿ ಟ್ರೆಕ್ ಏನು ಕಷ್ಟ ಇಲ್ಲ, ಈಸಿ ಇದೆ. ಆದರೆ ನಮ್ಮ ಥರ ವರ್ಕ್ ಫ್ರಮ್ ಹೋಮ್ ಮಾಡೋರು ಬಂದರೆ ಲಂಗ್ಸಿಗೆ CT ಎಕ್ಸಾಮ್ ಇರುತ್ತೆ. ಒಂದು ಅರ್ಧ ಬಾಟ್ಲ್ ನೀರು ತಂದರೆ ಸಾಕು, ಆರಾಮಾಗಿ ಒಂದೊಂದು ಚಿಕ್ಕ ಬ್ರೇಕ್ ತೊಗೊಂಡು ಹೋಗ್ಬಿಡ್ಬೋದು. ನಾಳೆ ಕೆಳಗೆ ಬರಲೇಬೇಕು. ನಾನು ಹಂಗೆ ಮೇಲೆ ಹತ್ತಿದ್ದು ವಾಪಸ್ ಕೆಳಗೆ ಇಳಿತಾನೆ ಇದ್ದೀನಿ. ಇಳಿಬೇಕಾದ್ರೆ ಮೆಟ್ಲಿಗಿನ್ನ ಈ ಬಂಡೆ ಮೇಲೆ ಈಸಿ ಇದೆ. ಆ ಮೆಟ್ಲು ದೂರ ಇರೋದ್ರಿಂದ ಕಾಲಿಗೆ ಸರಿಯಾಗಿ ಇಂಪ್ಯಾಕ್ಟ್ ಆಗ್ತದೆ, ಪಾದಗಳಿಗೆ. ಇದೇ ವಾಸಿ ಅನ್ನಿಸ್ತಾ ಇದೆ ನನಗೆ. ಆರಾಮಾಗಿ ಅವರಿಬ್ರು ಇಳ್ಕೊಂಡು ಹೋಗೇ ಬಿಟ್ರು. ಕೆಳಗೆ ಇಳಿದಿದ್ದೀವಿ ಇವಾಗ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಬನ್ನಿ. ಮೈದಾಳ ಕೆರೆಗೆ ಯಾವ ಕಡೆ ಹೋಗ್ಬೇಕು? ಮೈದಾಳ ಆ ಕಡೆ ಒಳಗಡೆ ಗಾಡೀಲಿ ಹೋಗ್ಬೋದಾ? ಗಾಡಿ ಇಲ್ಲ, ರೋಡ್ ರೆಡಿ ಆಗ್ತಿದೆ. ಫುಲ್ ಇಲ್ಲ ಕ್ಲೋಸಾ? 1.5 ತಿಂಗಳಾದ್ಮೇಲೆ ಮತ್ತೆ ರೆಡಿ. ಕರ್ಮ. ಹಾಂ, ಕೂತ್ಕೋ. ಕೂತಾ? ಏನೋ ಅಲ್ಲಿ ಮಲ್ಲಿಗೆ ಹೂವು ಇದ್ದಂಗೆ ಇದೆಯಾ, ವೆಯ್ಟೇ ಇಲ್ಲ ನೀನು. ಹೊರಡೋಣ? ಸೊ ಇಲ್ಲಿಂದ ಹೊರಟಿದ್ದೀವಿ ಒಂದು ಚಿಕ್ಕ ಡಿಸಪಾಯಿಂಟ್ ಜೊತೆ. ಅಲ್ಲೊಂದು ಕಡೆ ಒಳ್ಳೆ ಆಫ್ ರೋಡ್ ಮಾಡ್ಬೋದು ಅಂದ್ಕೊಂಡು ಬಂದೆ, ನೋಡಿದ್ರೆ ಹಿಂಗಾಯಿತು. ಓಕೆ, ಇರಲಿ, ಅಟ್ಲೀಸ್ಟ್ ಇಷ್ಟಾದರೂ ಆಯ್ತಲ್ಲ ರೈಡು ಅಂತ ಖುಷಿ ಪಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದ್ರದ್ದು ಡೀಟೇಲ್ಸು, ಮ್ಯಾಪ್ ಲೊಕೇಶನು ಎಲ್ಲ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೆಂಗಳೂರಿಂದ ಬೀಳ್ಕೊಡ್ಬೇಕು. ಬೆಂಗಳೂರಿಂದ ಮಳೆ ನಮ್ಮನ್ನು ಬೀಳ್ಕೊಡ್ತು. ಇವಾಗ ವಾಪಸ್ ಬೆಂಗಳೂರಿಗೆ ಎಂಟ್ರ್ ಆದ ತಕ್ಷಣ ನಮಗೆ ಮಳೆ ಸ್ವಾಗತ ಮಾಡ್ತಾ ಇದೆ. ಮೋಸ್ಟ್ಲಿ ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ವೈಸರ್ ಓಪನ್ ಮಾಡಲೇಬೇಕಾಗುತ್ತೆ, ನನಗೆ ಫಾಗ್ ಆಗ್ತಾಯಿದೆ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ನನ್ನ ಜೊತೆ ಈ ಪಯಣಕ್ಕೆ ಬಂದಿದ್ದಕ್ಕೆ. ಸೊ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ. ಕಂಟೆಂಟ್ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ.